ನೋಡಲಿಕ್ಕೆ ನೇರಳೆ ಹಣ್ಣು ಯಾವ ಥರ ಇರ್ತದೆ ಅದೇ ಥರ. ಅಯ್ಯಯ್ಯೋ ಜೀನ್ಸು. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಗಿಡದಲ್ಲಿ ಹಣ್ಣು ಸಿಕ್ಕಿದೆ. ಏನು ಹೇಳ್ತಾರೆ ಇಲ್ಲೆಲ್ಲ ಅದಕ್ಕೆ ಕಾಕಿ ಹಣ್ಣು ಅಂತ ಹೇಳ್ತಾರೆ, ಬೇರೆ ಊರಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನೋಡಿ ಈ ಥರ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು. ನಾನು ವಿರಾಜ ಇಬ್ಬರು ಸೇರಿ ಸ್ವಲ್ಪ ತಿಂದ್ವಿ. ಹಾಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ಏನಿದು ಕಾಕಿ ಹಣ್ಣು ಕೊಡ್ತೀನಿ. ಇದು ಹೊಡಿ ತುಂಬ ಗಡಿಬಿಡಿ, ಖಾಲಿ ಮಾಡ್ತೀನಿ ಅವಾಗಲೇ ಹೇಳ್ತೀನಿ. ನಾನು ವೀಡಿಯೋ ಮಾಡಿ ವೀಕ್ಷಕರಿಗೆ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ, ಅವ್ರು ಕೇಳ್ತಾ ಇಲ್ಲ. ಅವಾಗಲೇ ಕೈಗೆಲ್ಲ ತೊಳ್ಕೊಬಿಟ್ಟು ತುಂಬ ರೆಡಿ ಆಗಿಬಿಟ್ಟಿದ್ದಾರೆ ತಿನ್ನಲಿಕ್ಕೆ. ಚೆನ್ನಾಗಿದೆಯಾ ವಿರಾಧ್ಯ? ಗಿಡದಲ್ಲಿ ಇವತ್ತು ತುಂಬಾ ಸಿಕ್ಕಿದೆ. ತುಂಬ ದಿವಸ ಆಯಿತು ನಾವು ಕುಯ್ಯದೆ. ಸೂಪರ್ ಆಗಿದೆ, ಚೆನ್ನಾಗಿದೆ ಅಲ್ಲ? ಇದರ ಗಿಡ ಯಾವ ಥರ ಇದೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸ್ವಲ್ಪ ತಗೋ ವಿರಾಧ್ಯ. ನಮಗೆ ಇದರ ರೆಸಿಪಿ ಮಾಡೋ ಬದಲು ಹಿಂಗೆ ತಿನ್ನೋ ಅಂತ ಅನ್ನಿಸ್ತಾ ಉಂಟು, ಅದಕ್ಕೆ ಹಿಂಗೆ ತಿಂತಾ ಇದ್ದೇವೆ. ಇದರ ರೆಸಿಪಿ ಕೂಡ ತುಂಬ ಮಾಡಲಿಕ್ಕೆ ಬರ್ತದೆ. ನಮ್ಮ ಅತ್ತೆಗಂತೂ ತುಂಬ ಗೊತ್ತಿದೆ. ತಗ ಟೇಸ್ಟಿಯಾಗಿದೆ. ನೀವು ಕೂಡ ಈ ಹಣ್ಣು ಸಿಕ್ಕಿದ್ರೆ ಮಿಸ್ ಮಾಡಬೇಡಿ, ತಿನ್ನಿ. ನಾವು ಇದೆಲ್ಲ ಸಣ್ಣ ಇರುವಾಗ ಇಂಥದ್ದೆಲ್ಲ ತುಂಬ ತಿಂತಾ ಇದ್ವಿ. ಹುಳಿ ಹಣ್ಣು, ನೇರಳೆ ಹಣ್ಣು, ಈ ಥರ ಕಾಕಿ ಹಣ್ಣು. ಯಾವ ಥರ ಮುಕ್ಕುತ್ತಾ ಇದ್ದಾಳೆ ನೋಡಿ. ನಿಮಗೆ ನಾನು ಕಾಕಿ ಅಥವಾ ಕಾಕ್ಪಟ್ಲದ್ದು ಗಿಡ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಹಾಗೆ ಈಗ ಟೆರಸಿಗೆ ಬಂದೆ. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹೆಚ್ಚಿನವರಿಗೆ ಗೊತ್ತಿರ್ತದೆ. ನೋಡಿದೆ ಹಣ್ಣು. ಸೊ ಬೇರೆಲ್ಲ ಗಿಡಗಳು ಇಲ್ಲಿ ನಟ್ಟಿದ್ದೀವಿ. ಇದೆ ನೋಡಿದ್ರಲ್ಲ, ಹಣ್ಣು ಬಿಟ್ಟಿದೆ. ಸಣ್ಣ ಗಿಡ ನೋಡಿ, ಹಣ್ಣಿದೆ. ಈ ಥರ ಇದೆ. ಈ ಎಲೆಯಿಂದ ಚಟ್ನಿ, ತಂಬುಳಿ ಎಲ್ಲ ಮಾಡ್ತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೇದು ಕೂಡ. ನೋಡಿ ಇಲ್ಲಿ ಇಷ್ಟಿದೆ. ಇದು ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದು ನೆಕ್ಸ್ಟ್ ಡೇ. ನಾವು ಆ ವೀಡಿಯೋ ತಿನ್ನೋ ತೋರಿಸಿದ್ನಲ್ಲ, ಅದರ ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತಾ ಇರೋದು. ಅದಕ್ಕೆ ಕೆಲವೊಂದು ಹಣ್ಣು, ಕೆಲವೊಂದು ಕಾಯಿ ಈಗ ಹಣ್ಣಾಗಿದೆ. ನೋಡಿ ಇವತ್ತು ಕೂಡ ನನಗೆ ಇಷ್ಟು ಸಿಕ್ಕಿದೆ. ನೋಡಲಿಕ್ಕೆ ನೇರಳೆ ಹಣ್ಣು ಯಾವ ಥರ ಇರ್ತದೆ ಅದೇ ಥರ, ಬಟ್ ತುಂಬ ಚಿಕ್ಕ ಸೈಜು. ಅದು ಸ್ವಲ್ಪ ದೊಡ್ಡಕ್ಕಿರ್ತದಲ್ಲ, ಇದು ಚಿಕ್ಕ ಸೈಜು. ಒಂಥರ ಟೇಸ್ಟ್ ಕೂಡ ಇದೆ ತಿನ್ನಲಿಕ್ಕೆ. ನಮ್ಮ ಪರಿಚಯದವರೊಬ್ಬರ ಮನೆಯಲ್ಲಿ ಚಂಡಿಕಾ ಹೋಮ ಇತ್ತು. ಹಾಗೆ ಅಲ್ಲಿ ಹೋಗಲಿಕ್ಕೆ ಹೀಗೆ ರೆಡಿ ಆಗ್ತಾ ಇದ್ದೆ. ಹಾಗೆ ನನ್ನ ಮಗಳಿಗೆ ಕುಮಾರಿ ಪೂಜೆಗೆ ಬರಲಿಕ್ಕೆ ಕೂಡ ಹೇಳಿದರು. ಸ್ವಲ್ಪ ಬೇಗ ಬರಬೇಕು ಅಂತ ಹೇಳಿದರು. ಹಾಗೆ ಒಂದು 10:45ಕ್ಕೆ ಮನೆಯಿಂದ ಹೊರಟ್ವಿ. ಹಾಗೆ ನಾವು ಅಲ್ಲಿ ಚೇರಲ್ಲೇ ಕೂತಿದ್ದಾಗ ಒಬ್ಬರು ಬಂದು ಸ್ಟಾರ್ ಫ್ರೂಟ್ ಕೊಟ್ಟರು. ನಾವು ಮನೆಯಲ್ಲೇ ಬೆಳೆದಿದ್ದು, ಟೇಸ್ಟ್ ಹೇಗಿದೆ ನೋಡಿ ಹೇಳಿ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಇದು ನನ್ನ ಮಗಳಿಗೆ ಕುಮಾರಿ ಪೂಜೆ ಸಿಕ್ಕಿದ ಕನ್ನಿಕಾ ಬಾಗಿನ. ಇರೋದೇ ಚೆನ್ನಾಗಿದೆ. ಅಂಗಿ ಸೂಪರ್ ಇದೆಯಲ್ಲ? ಮೂಗಲೆಲ್ಲ ಚೂರಿದಾಗಿದೆ. ಹಾಕ್ಬಿಡ ನಂಗಿನಾ? ತೆಗೆದ ಅಲ್ಲಿ ನೋಡು, ತೆಗೆದ. ಸ್ಮೈಲ್ ಮಾಡು, ಪಟಕ್ ಸ್ಮೈಲ್ ಮಾಡು. ವಾವ್, ಸೂಪರ್ ಇದ್ದಲ್ಲ ಅಂಗಿ. ನಗು. ಅರೆ ಕ್ಯೂಟಿ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ ವಿರಾಧ್ಯ? ಚೆನ್ನಾಗಿದೆ ಅಂಗಿ. ಬಾಬತಿ ಸೋಮದೇ ಪದನೀರ ಫಲಾವತ ಅಶ್ವಾದಿಮಸರಿಪದೇ ವೇಹಪಾರೈಷ್ಣವಃ ಕೋಟಧೀರಿತಿ ಬಾತರಸ್ತದ್ವಾದೇವೇ ಕಪಾಕಂ ಸವಿಕ್ಷತಿ ಜಲಪಶ್ಚಾತಜಪಾಲಾಃ ಅಶ್ವತ್ಥೇವಾ ನಿಷಗದಂ ವರ್ಣೇವಾ ವಸತಕೃತ ವಸತಿ ಪುರಾಜೀವಗೃಹಮಯಥ ಯದೋಷಸಜಸ್ಸಂಗಚ್ಚನ್ ತತ್ಕತಿರ್ನಾಭೋ ಮಾತಥ ಯೂಜಕ್ರಿಸ್ತಸಂಕೃತಿಃ ಸರಾಪತು ಧೀಸ್ತರಜದಾಮಯತಿ ನಿಷ್ಕೃತ ಘೋಷರಜಸ್ಸಮ್ಮದಂತೆ ಸೋಮೇನ ಸಹರಾಜ್ಯಾಃ ಯಸ್ಮೈ ಕರೋತಿ ಬ್ರಾಹ್ಮಣಸ್ತಮಂ ರಾಜಂ ಧಾರಯಾಮಸಿ. ಹಾಗೆ ನಾವು ಊಟ ಎಲ್ಲ ಮುಗಿಸಿ ಸಂಜೆ ಮನೆ ಹತ್ರ ಇರೋ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಈಗ ಹೋಗ್ತಾ ಇದ್ದೇವೆ. ಸ್ವಲ್ಪ ಬೇಗ ಹೋಗಿದ ಕಾರಣ ಅಷ್ಟೆಲ್ಲ ಜನ ಇರಲಿಲ್ಲ. ನನ್ನ ಮಗಳಿಗೆ ಪಾರ್ಕ್ಗೆ ಹೋಗೋದಂದರೆ ತುಂಬ ಖುಷಿ. ಜಾರ್ಬಂಡಿಗೆ ಹೋಗೋಣ ಅಂತ ಅವಳ ಅಪ್ಪ ಇದ್ದಾಗೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಈಗ ಜಾರ್ಬಂಡಿಗೆ ಅವಳಿಗೆ ಆಟ ಆಡಲಿಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಯಾವ ಥರ ಇದೆ ಅಂತ ನಿಮಗೆ ಹೀಗೆ ತೋರಿಸ್ತೀನಿ ನೋಡಿ.
ಜೋಕಾಲಿ ಅಲ್ಲಿ ಯಾರೋ ಒಬ್ರು ಯಾರೋ ಬಂದಿದ್ದ ನೋಡಲ್ಲಿ. ಅಲ್ಲಿ ಅಪ್ಪನ ಹತ್ರ ಹೋಗು, ವೀಡಿಯೋ ಮಾಡ್ತೀವಿ. ಅಪ್ಪನ ಹತ್ರ ಹೋಗು, ಅಪ್ಪ ಆ ಕಡೆ ಹಾಕಿ. ಅಯ್ಯಯ್ಯೋ ಜೀನ್ಸು. ಓಡು 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 ಓಡು. ಏಯಪ್ಪ ನೋಡ್ದ ನಾನು ಅಬ್ಬರೇ. ಗಟ್ಟಿಡ್ಕ ಇಲ್ಲಿ ನೋಡು, ಗಟ್ಟಿ ಹಿಡ್ಕದಿರದ್ಯಾ? ಹತ್ರ ಮೇಡ ನೀವು ಸ್ವಿಂಗ್ ನೋಡಿದಿರದ್ದು ಇಲ್ಲಿ ಎಲ್ಲಿ ನೋಡ್ತಿದ್ದೆ? ಮಾಡೋದು ನೋಡು. ನೋಡಿ ಪ್ಲೀಸ್. ಈಗ ಪಾರ್ಕಿಂದ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.